ಪಾವಗಡದಲ್ಲಿ ಖಾಸಗಿ ಕಂಪನಿಗಳಿಂದ ರೈತರಿಗೆ ಭಾರೀ ಮೋಸ. ಸಾಮೂಹಿಕ ಆತ್ಮಹತ್ಯೆಗೆ ಮುಂದಾಗ್ತೇವೆ ಎಂದ ರೈತರು. ಮುಗದಾಳ ಬೆಟ್ಟ ಗ್ರಾಮದ ರೈತರ ಗೋಳು ಕೇಳೋರ್ಯಾರು? ಪಾವಗಡದಲ್ಲಿ ರೈತರಿಗೆ ಗೌರವ ಸಿಗ್ತಾ ಇಲ್ಲ. ರೈತರನ್ನ ಡಸ್ಟ್ಬಿನ್ಗೆ ಹಾಕಿದ್ದಾರೆ. ದಲ್ಲಾಳಿಗಳ ಹಾವಳಿ ತಪ್ಪಿಸುವಂತಹ ಕೆಲಸ ಸರ್ಕಾರ ಮಾಡಬೇಕು. ಬೆಳೆ ಬೆಳೆಯೋಕಂತ ಒಡವೆಗಳನ್ನ ಅಡಬಿಟ್ಟು ಹಣ ಹಾಕಿದ್ದೇವೆ. ಶಾಸಕರೇ ಗ್ಯಾರಂಟಿಗಳನ್ನ ನೀಡಿದ್ದೇವೆ ಎಂದು ರೈತರ ಸಮಸ್ಯೆಗಳನ್ನ ಆಲಿಸದಂತೆ ಇರಬೇಡಿ ಎಂದು ನೊಂದ ಗ್ರಾಮಸ್ಥರು ತಮ್ಮ ಅಳಲನ್ನ ಪ್ರಜಾಶಕ್ತಿ ಟಿವಿ ಮುಂದೆ ತೋಡ್ಕೊಂಡಿದ್ದಾರೆ. ಖಾಸಗಿ ಕಂಪನಿಗಳನ್ನ ನಂಬಿ ರೈತರು ಆತ್ಮಹತ್ಯೆಗೆ ಮುಂದಾಗುವಂತಹ ಪರಿಸ್ಥಿತಿಯಾಗಿದೆ. ಇವುಗಳನ್ನ ಹೋಗಲಾಡಿಸಲು ಸರ್ಕಾರ ಮುಂದಾಗಬೇಕು. ಅಧಿಕಾರಿಗಳು ಗ್ರಾಮೀಣ ಭಾಗದ ರೈತರ ಸಮಸ್ಯೆ ಆಲಿಸುವಂತಾಗಬೇಕು. ಪಾವಗಡ ರೈತರಿಗೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಲೇ ಇರುತ್ತದೆ ಎಂಬುದಾಗಿ ಈ ಉದಾಹರಣೆ ಸಾಕ್ಷಿಯಾಗಿ ಮಾರ್ಪಾಟಾಗಿದೆ. ಪಾವಗಡ ತಾಲೂಕಿನಾಗ ವೀರ್ಯನೇ ಸಿಗ್ತಾ ಇಲ್ಲ, DAPನೂ ಸಿಗ್ತಾ ಇಲ್ಲ. ಯಾರು ಅದು ಏನೋ ರೈತರನ್ನೇನು ಯಾರು ಎಲ್ಲ ಕಡ್ಗಾಣಿಸ್ಬಿಟ್ಟವ್ರೆ. ರೈತರಿಗೆ ಯಾವ ಗೊಬ್ಬರ ಸಿಕ್ಕಲ್ಲ, ಏನೂ ಇಲ್ಲ. ಈ ಪ್ರತಿಯೊಂದು ಸರ್ ಇಲ್ಲಿ ಏನಿಲ್ಲ. ಇವಾಗ ಯೂರಿಯಾ ಬಂದುಬಿಟ್ಟು 600 ರೂಪಾಯಿ ಆಗೈತೆ, DAP ಬಂದು 2000 ರೂಪಾಯಿ ಆಗೈತೆ. ದಯವಿಟ್ಟು ಎಲ್ಲ ತಾಲೂಕಲ್ಲೂ ಆದಷ್ಟು ಗೊಬ್ಬರಗಳು ಸಿಗ್ತಾ ಇದೆ. ನಮಗಂತೂ ಕಡಲೆಗಿಡಕ್ಕೆ, ರೇಷ್ಮೆಗೆ, ಯೂರಿಯನು, ಮೆಕ್ಕೆಜೋಳಕ್ಕೆ ಯಾವುದು ಸಿಗ್ತಾ ಇಲ್ಲ. ನಾವು ಸಾವಿರಾರು ಖರ್ಚು ಮಾಡಿ ವ್ಯವಸಾಯ ಮಾಡ್ತಾ ಇದ್ದೀವಿ. ನಮಗೆ ಗೊಬ್ಬರ ಸಿಕ್ಕಲ್ಲ, ಒಂದು ಬೆಂಬಲ ಬೆಲೆ ಇಲ್ಲ, ಕರೆಂಟ್ ಸರಿಯಾಗಿ ಸಿಗ್ತಾ ಇಲ್ಲ. ನಮಗೆ ಯಾವ ಸಬ್ಸಿಡಿನೂ ಬೇಡ ಸರ್ ಸರ್ಕಾರದಿಂದ. ನೀವು ಗೊಬ್ಬರ ಕರೆಂಟು ಕೊಟ್ಟರೆ ಸಾಕು, ನಾವೇ ನಿಮ್ಮ ಸರ್ಕಾರಕ್ಕೆ ಸಾಲ ಕೊಡ್ತೀವಿ. ನಾವು ಬೇಕಾದಷ್ಟು ದಯವಿಟ್ಟು ಇದೊಂದು ಶಾಸಕರು ಎಲ್ಲ ಭಾಳಷ್ಟು ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ರೈತರ ಬಗ್ಗೆ ನೋಡಿ ನಮ್ಮ ನಿಗಲ್ ಒಬ್ರಿಗೆ ಬರ್ರಿ. ಕೃಷಿ ಇಲಾಖೆಯವರು, ತೋಟಗಾರಿಕೆಯವರು ಇನ್ನೂ ನಿದ್ದೆ ಮಾಡ್ತಾವ್ರೆ. ದಯವಿಟ್ಟು ಎದ್ದು ಈಗಾದರೂ ಬಂದು ತಾಲೂಕಲ್ಲಿ ವಿಸಿಟ್ ಮಾಡಿ ಸ್ವಾಮಿ. ಎಲ್ಲದ ಸಹ ಬೆಡ್ಗೆ ಕಡಲೆ ಬೀಜ ಇಟ್ಬಿಟ್ರೆ ಶೇಂಗಾ ಗೊಬ್ಬರ ಕೊಡ್ತಾರೆ, ಔಷಧಿ ಕೊಡ್ತೀರಿ ಅಂತ ಹೇಳ್ತಾರೆ ಟಿವಿಗಳಾಗ. ಅದೇನೋ ಪ್ರಕಾರ ನಾವು ಮಾಡಿದ್ವಿ. ನಮ್ಮ ಹತ್ರ ಯಾವ ಸಂಪರ್ಕನೂ ಇಲ್ಲ, ಯಾವ ಆಫೀಸರು ಸಂಪರ್ಕನೂ ಇಲ್ಲ. ಇಲ್ಲಿ ಅನುಕೂಲ ಸಿಗುತ್ತೆ ಅಂತ ನಾವು ಮಾಡಿದ್ರೆ ಯಾವುದೂ ಇಲ್ಲ. ಇಲ್ಲಿ ಲಾಸ್ಟ್ ನಮ್ಮ ಕಡ್ಲೆಕಾಯಿಗೆ 5000 ರೂಪಾಯಿ ಕೂಡ ಕ್ವಿಂಟಲ್ ಹೋಗೋದಿಲ್ಲ. ಆ ತರ ಏನು ಏನ್ ಮಾಡೋಣ. ನಮ್ಮ ಪಾವಗಡದಾಗೆ ನಮ್ಮ ತಾಲೂಕು ಅದ್ರಾಗ ನಮ್ಮ ನಿಡ್ಗಲ್ ಹೋಗ್ಲಿನಂತೂ ಪೂರ್ತಿ ಗಮನನೇ ಇಲ್ಲ. ನಮ್ಮ ನಿಡ್ಗಲ್ ಹೋಗ್ಲಿ ಗಮನನೇ ಇಲ್ಲ. ಇಲ್ಲಿ ಪಾವಗಡ ತಾಲೂಕಿನ ಮುಗದಾಳ ಬೆಟ್ಟ ಗ್ರಾಮದ ರೈತರು ತಮಗೆ ವ್ಯವಸಾಯ ಮಾಡಲು ಸರ್ಕಾರದಿಂದ ಹಣ ಸಿಗುತ್ತೆ ಅಂತ ಮೆಡಿಸಿನ್ ಸೌತೆಕಾಯಿ ಬೆಳೆಯಲು ಮುಂದಾಗಿದ್ರು. ಆದರೆ ಸರಿಯಾದ ಸಮಯಕ್ಕೆ ರಸಗೊಬ್ಬರ ಸಿಗದೆ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿದ್ದೇವೆ. ಇತ್ತ ಬೆಳೆದ ಬೆಳೆ ನಷ್ಟವಾಗ್ತಾ ಇದೆ. ಅತ ಸರ್ಕಾರದಿಂದ ಯಾವುದೇ ಪರಿಹಾರ ಬಂದಿಲ್ಲ. ನಮ್ಮ ಗೋಳನ್ನ ಅಧಿಕಾರಿಗಳಿಗೆ ಹೇಳಿದ್ರೆ ಯಾರು ಕೂಡ ತಲೆಕೆಡಿಸಿಕೊಳ್ತಾ ಇಲ್ಲ. ನಮಗೆ ನ್ಯಾಯ ಬೇಕು ಎಂದಿದ್ದಾರೆ. ನಮಗೆ ಸಂಬಂಧ ಇಲ್ಲ. ಅದು ಸಂಪರ್ಕ ಮಾಡ್ಕೋಬೇಕು, ಆತ್ಮಕಣದೊಂದು ತಪ್ಪು ಇಲ್ಲ. ಎಷ್ಟೇ ಇದು ಈಗ ಸಂದರ್ನ ಕರೆದ್ವಿ, ಸಾರ್ ನಮ್ಗೆ ಹಿಂಗ ಆಗೈತೆ, ಏನಾದ್ರೂ ನಿಮ್ಮ ಕಡೆಯಿಂದ ಇದು ಮಾಡ್ಕೊಡಿ ಅಂತ ನಾವು ಕೇಳ್ಕೊಂಡು ಬೆಳಿಗ್ಗೆ ಫೋನ್ ಮಾಡಿ, ಅದು ಇಲ್ಲಮ್ಮ ನಮ್ಗೆ ಅದು ಸಂಬಂಧ ಇಲ್ಲ ಅಂತ ಒಂದೇ ನಾವೀಗ ಕೊಡ್ತೀವಿ ಅಂತ ಹೇಳಿದಾರೆ. ಒಂದು ವಾರದಲ್ಲ, ಒಂದು ದಿವಸಕ್ಕೂ ದುಡ್ಡು ಹಾಕಿಲ್ಲ ಅವರು. ಒಂದು ದಿವಸಕ್ಕೂ ಆಗಿಲ್ಲ ಸರ್, ಒಂದು ದಿವಸಕ್ಕೂ ದುಡ್ಡು ಹಾಕಿಲ್ಲ. ನಾವು ಒಂದು ತಿಂಗಳಿಂದ ಈಗ ಒಬ್ಬೊಬ್ಬರಿಗೆ ರೈತರಿಗೆ ಈಗ ಎಷ್ಟು ಖರ್ಚಾಗಿದೆ ನಿಮಗೆ? ನಮ್ಗೆ 2 ಲಕ್ಷ ಖರ್ಚಾಗಿದೆ. ನಿಮ್ಗೆ 2 ಲಕ್ಷ ಖರ್ಚಾಗಿದೆ. ನಾನೇ ಮೆಡಿಸಿನ್ ಒಂದ್ 2 ಬಾಟ್ಲು 1300 2 ಬಾಟ್ಲು ತಂದು ಬಿಟ್ಟಿದ್ದೀನಿ. ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ ನಾವು ಸ್ವಂತ ತಗೊಂಡು 2 ಟ್ರ್ಯಾಕ್ಟರ್ 2 ಲೋಡ್. ಒಂದು ಲೋಡ್ ಬಂದು 5-6 ಸಾವಿರ ರೂಪಾಯಿ ಲೋಡ್ ಸರ್ ಗೊಬ್ಬರ. ಟ್ರ್ಯಾಕ್ಟರ್ ಬಾಡಿಗೆ ಗೊಬ್ಬರನೇ 6,000 ರೂಪಾಯಿ ಗೊಬ್ಬರ. ಇತ್ತ ನಾವು ಖಾಸಗಿಯಿಂದ ತಂದ ಮೆಡಿಸಿನ್ ಕೂಡ ಡೇಟ್ ಮುಗ್ದಿದೆ. ಅದನ್ನ ನಾವು ಗಮನಿಸಿಲ್ಲ. ಈ ಕಾರಣಕ್ಕೆ ನಮಗೆ ಇಂದು ನಷ್ಟ ಉಂಟಾಗಿದೆ. ಕೂಡಲೇ ಸರ್ಕಾರ ನಮ್ಮ ನೋವಿಗೆ ಸ್ಪಂದಿಸಿ ನಮಗೆ ನ್ಯಾಯ ಒದಗಿಸಿ ಪರಿಹಾರ ನೀಡಬೇಕಾಗಿದೆ. ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ವು. ನಮ್ಮ ಮನೆಗಳ ಬಳಿ ಬಂದು ಖಾಸಗಿ ಕಂಪನಿ ಹೆಸರನ್ನ ಹೇಳಿ ಸೌತೆಕಾಯಿ ಬೆಳೆದು ಕೊಟ್ರೆ ಹೆಚ್ಚಿನ ಲಾಭ ಸಿಗುತ್ತೆ ಎಂದಿದ್ರು. ಅದರಂತೆ ನಾವು ಬೆಳೆದ ಬೆಳೆಯೆಲ್ಲವೂ ಮೊದಲಿಗೆ ಬೆಳೆ ಬಂದಾಗ ವಾರಕ್ಕೊಮ್ಮೆ ಬಂದು ಅವರೇ ಕಟಾವು ಮಾಡಿಸಿ ಸೌತೆಕಾಯಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಸ್ವಲ್ಪ ದಿನಗಳ ನಂತರ ನಮಗೆ ಆ ಕಂಪನಿಯವರು ಹಣ ನೀಡದೆ ಮೋಸ ಮಾಡಿದ್ದಾರೆ. ಈ ಕಾರಣಕ್ಕೆ ನಾವು ಒಡವೆಗಳನ್ನ ಅಡಮಾನ ಇಟ್ಟು ಹಣ ಹಾಕಿ ಬೆಳೆಯನ್ನ ಬೆಳೆದಿದ್ದೇವೆ.
ಆದ್ರೆ ಈಗ ಅದನ್ನ ತೆಗೆದುಕೊಳ್ಳೋಕೆ ಯಾರೂ ಇಲ್ಲ. ಬೆಳೆ ದಿನೇ ದಿನ ಹಾಳಾಗಿ ಹೋಗ್ತಾ ಇದೆ. ಇತ್ತ ಹಣವಿಲ್ಲ, ಅತ್ತ ಒಡವೆಗಳಿಗೆ ನೋಟಿಸ್ ಬಂದಿದೆ. ನಾವು ಏನ್ ಮಾಡೋದು? ನಮಗೆ ಈಗ ಸಾಯೋದೊಂದೇ ಬಾಕಿ ಎಂದು ಬಾಟಲಿಗಳನ್ನ ಹಿಡಿದು ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇತ್ತ ಯಾವುದೇ ಬೆಳೆ ಬೆಳೆಯಲು ಆಗದಂತಹ ಕಷ್ಟಕರ ಪರಿಸ್ಥಿತಿ ರೈತರದ್ದಾಗಿದೆ. ಇತ್ತೀಚೆಗೆ ಯಾವುದೇ ಬೆಳೆ ಬೆಳೆಯಬೇಕಾದ್ರೆ ಅದಕ್ಕೆ ಬೇಕಾದಂತಹ ಯೂರಿಯಾ ಇತರೆ ವಸ್ತುಗಳು ಸಿಗುವುದೇ ಕಷ್ಟಕರವಾಗಿದೆ. ರಸಗೊಬ್ಬರ ಮತ್ತು ಕೆಲವು ಔಷಧಿಗಳಿಗೆ ಬೇರೆ ತಾಲೂಕಿಗೆ ಹೋಗಬೇಕಾಗಿದೆ. ಅದರಲ್ಲಿ ದುಬಾರಿ ಬೆಲೆ ಕೊಟ್ಟು ತಂದು ಸಿಂಪಡಿಸಬೇಕಾಗಿದೆ. ಹೇಗೋ ಕಷ್ಟ ಬಿದ್ದು ಬೆಳೆಯನ್ನ ಬೆಳೀತಾ ಇದ್ದೇವೆ. ಆದರೆ ಬೆಳೆ ಬೆಳೆದ ನಂತರ ರೈತರಿಗೆ ಸಿಗಬೇಕಾದ ಬೆಲೆ ಸಿಗ್ತಾ ಇಲ್ಲ. ನಮ್ಮ ಗೋಳು ಕೇಳೋರು ಯಾರೂ ಇಲ್ಲ. ತಾಲೂಕಿನಲ್ಲಿ ರೈತರ ಸಮಸ್ಯೆಯನ್ನ ಯಾರೂ ಕೇಳ್ತಾ ಇಲ್ಲ. ಇತ್ತ ತೋಟಗಾರಿಕೆಯ ಇಲಾಖೆ, ಕೃಷಿ ಇಲಾಖೆ ಇದ್ರೂ ರೈತರ ಪಾಲಿಗೆ ಇಲ್ಲದಂತಾಗಿದೆ. ಬಡ ರೈತರ ಸಮಸ್ಯೆ ಕೇಳೋರಿಲ್ಲ ಎಂಬಂತಾಗಿದೆ. ಏನು ಮಾಡೋಣ, ಕೂಲಿಯರ್ಗೆ ಮೇಂಟೈನ್ ಮಾಡ್ದ ದುಡ್ಡು ಹಾಕಿ ನಾವು ಕಣ್ಣವ್ರ ಮನೆಗೆ ಸಾಲ ತಂದು ಒಡವೆ ಒಬ್ಬರೇ ಎಲ್ಲ ಇಟ್ಬಿಟ್ಟು 1 ರೂಪಾಯಿ ಹಾಕಿಲ್ಲ ಸರ್. ಏನ್ ಮಾಡ್ಬೇಕು ಇದನ್ನ? ಏನು ಮಾಡ್ಬೇಕು ಹೇಳಿ ನಾಟಿ ಮಾಡಿದಾಗಳಿಂದ ಇದುವರೆಗೂ 1 ರೂಪಾಯಿ ಹಾಕಿಲ್ಲ ಸರ್. ಬರೀ ಹೇಳ್ತಾರೆ ಹೋಗ್ತಾರೆ. ತಾಲೂಕಿನಲ್ಲಿ ಈ ಹತ್ತಿ ಬೀಜದ್ದೊಂದು ರಾಮಾಯಣ ಕ್ರಾಸ್ ಹತ್ತಿ ಅಂತಂದೇಳಿ ಅವ್ರು 2 ಕ್ವಿಂಟಲ್ ಅದೆಲ್ಲ ಹಂಗ್ ಮಾಡಿದ್ರು. 2 ಕ್ವಿಂಟಲ್ ನಾವು ಹಾಕಲ್ಲ ಅಂದ್ರೂ ಕೂಡ ಬಂದು ರೈತರನ್ನ ಈ ಕಂಪ್ನಿಯವರೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಸೊಜೆ ಆಗ್ಲಿ, ಶಾಸಕರೇ ಆಗ್ಲಿ, ಪ್ರತಿಯೊಬ್ಬ ಯಾರು ಕಿವಿಗೆ ಹಾಕವಲ್ಲ. ನಮ್ಮ ಪಾಗೋಡ ತಾಲೂಕ್ನ ಡಸ್ಟ್ಬಿನ್ಗೆ ಹಾಕವ್ರೆ ಸರ್. ನಮ್ಮ ಪಾಗೋಡ ತಾಲೂಕನೇ ಡಸ್ಟ್ಬಿನ್ಗೆ ಹಾಕವ್ರೆ. ಯಾರು ಏನು ಕ್ಯಾರೆ ಬೋಡೆ ಮಂಗಿಲ್ಲ. ಎಲ್ಲಿನ ಯಾತ ಕೇಳಿದ್ರೆ ಒಂದು ಮಾಹಿತಿನೂ ಕೊಡೋದಿಲ್ಲ. ನಾವ್ ಯಾರನ್ನ ಕೇಳ್ಬೇಕು, ಏನ್ ಮಾಡ್ಬೇಕು? ಯೂರಿಯಾ ಚೀಲ ಸಿಗ್ತಾ ಇಲ್ಲ. ಅಪ್ರೆ ಸರ್ ಮೆಕ್ಕೆಜೋಳ ಕೆಂಪಗೈತೆ ಹಾಕಾನೆ ಅಂದ್ರೆ ಇಲ್ಲ. ಎಷ್ಟು ತಿರುಗಿದ್ದು 600 ಕೇಳಾರ ಒಂದ್ ಚೀಲ. 600 ಒಂದು ಚೀಲ ಕೇಳ್ತಾವ್ರೆ. ಎಲ್ಲಿಂದ ತಂದು ಕೊಡೋದ? ಈ ವೇಳೆ ರೈತರಾದ ರಮಾದೇವಿ, ರೇಣುಕಮ್ಮ, ರಮೇಶ್, ವಿಜಯಪ್ಪ, ನರಸಿಂಹಪ್ಪ, ಪುಟ್ಟಸ್ವಾಮಿ, ಮಂಜುಳಾ ರೈತರು ನಮಗೆ ನ್ಯಾಯ ಬೇಕೆಂದು ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡ್ರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.